त्र्यम्बके गौरी नारायणी नमोऽस्तुते। धनञ्जय ओजस्य बलवीर्यं श्वेतवहन गुणाकेश महाबाहो अर्जुनः। गौरवाधिपति सूर्यवंशलिंद बंद क्षात्र तेज धर्मस्य ग्लानिर्भवति भारत तदात्मना शुचाम्यः परित्राणाय साधूनां अधर्मस्य धर्म संस्थापनार्थाय संभवामि युगे युगे युगे। ಸಾತ್ವಿ ಶಿರೋಮಣಿಯಾದ ಉತ್ತರಾದೇವಿಯ ಶಾಪ ಸತ್ತಲಾಯಿತು. ಸಾತ್ವಿ ಶಿರೋಮಣಿ ಉತ್ತರಾದೇವಿಯ ಶಾಪ ಸತ್ತಲಾಯಿತು. ಎಂತಿದೆ ಜನುಮ ಘೋರ
ವಿಧವೆಯರದೆ ಅಮ್ಮಮ್ಮ ಘೋರ ಕಾಳು ಮುಖಂಡ ಸತಿಯ ಕೊಲುವ ವಿಧವೆಯರದೆ ಅಮ್ಮಮ್ಮ ಘೋರ ನಿಂತಿದೆ ಜನುಮ ಘೋರ. ಅಯ್ಯೋ, ಸಿಡಿಗಿರುವ ಶಬ್ದಗಳೇ ಬೀಳುತ್ತಿವೆ ಪಾಂಥಳದಿಂದ. ಉಸಿರುಗಟ್ಟಿಸುವಂತಹ ಕಪ್ಪುಗೆಯ ಕಾರುವ ಕಿಡಿದೊಂಬಿದ ಶಬ್ದಗಳೇ ಬೀಳುತ್ತಿವೆ ಪಾಂಥಳದಿಂದ. ಏನಾಯಿತು ಉತ್ತರೆ? ಅತ್ತೆ, ಅಶ್ವತ್ಥಾಮಾರ್ಯನ ವಜ್ರಕಂಠದ ಬಿರುನುಡಿಗೆ ಬಿರುಗಾಳಿ ಬೀಸುತ್ತಿದೆ. ಉತ್ತರಿಸಿದೆ, ತತ್ತರಿಸುತ್ತಿದೆ ಅತ್ತೆ. ನನ್ನೆದೆಗೆ ನೆಚ್ಚಿಗೆಟ್ಟು ಗುರುಪುತ್ರನ ಕಂಠದಿಂದ ಹೊರಹೊಮ್ಮಿದ ಗಾಳಿಯಲ್ಲಿ ಗಿರಗಿರದಿ ಸುಳಿದು ನನ್ನ ನೆತ್ತಿಗೆರಗಿದ ಕಿಡಿದೊಂಬಿದ ಶಬ್ದಗಳು. ಅವೇನು ಶಬ್ದಗಳು? ಪಾಂಡವ ಪೃಥ್ವಿ, ಪಾಂಡವ ಪೃಥ್ವಿ, ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಎಂದು ಚಲಿಲ್ದನೆಯ ಶಬ್ದಗಳು. ಪಾಂಡವರ ಬಾಳಗುಡಿಯ ತಾಹದಿಯಲ್ಲಿ ತುಂಬಿದವೇನೋ. ಉತ್ತರೆ, ಆ ಸಿಡಿಲ್ದನಿಗೆ ಶಬ್ದಗಳ ಸಪ್ಪಳಕ್ಕೆ ಭೂಮಿ ಬಿರಿಯುವಂತಿದ್ದರು. ಭವಿತವಿತು ಬಗೆಯಿರುವ ನನ್ನ ನೆಮ್ಮದಿಯ ಶಬ್ದಗಳನ್ನು ಬಾಯಿಂದಾಡಲು ಬರುವುದಿಲ್ಲ ಈಗಿನ ಸಮಯದಲ್ಲಿ. ಆದರೂ ನೆಚ್ಚಿಗೆಡಿದರೆ ಹೆಚ್ಚೇನು ಹೇಳಲಿ, ನಿಂದೆದೆಯ ದುಃಖ ತುರಿಗಾಳಿಯಿಂದ ಹುರಿದ ಕೌರವರ ಪಾಲ್ಗುಡಿಗೆ ಕಾಣುವುದಕ್ಕೆ ಧೃತರಾಷ್ಟ್ರನ ವಂಶವೇ ಬಲಿ. ಕೌಂತೆಯರ ಕೈದುಗಲಾಟದಲ್ಲಿ ಗಾಂಧಾರಿ ಎದೆ ಮುರಿಯುವುದು. ಏನಾದರೇನತ್ತೆ, ಆ ನನ್ನೆಲ್ಲ ಬಾರನು, ತನ್ನ ಮುಖ ತೋರನು. ಈ ಉತ್ತರಿಯ ಸುತ್ತಮುತ್ತಲು ಕವಿದಿರುವ ಕಾಲ್ಗತ್ತಲೆಯನ್ನು ಕೊರೆಯುವ ಕಣ್ಮಿಂಚು ಇಲ್ಲೆಲ್ಲಿ ಅತ್ತೆ. ಹಂಬಲವನದೆದು ಕರ್ಮ ಕರಗುವಲ್ಲಿ ಪರ್ಯಂತ ಶಾಂತಿಯಿಂದ ಕಾಲ ಕಳೆ. ಉತ್ತರೆ, ಹಿಂದಿನ ಜನ್ಮದ ಅಗಾಧ ಕರ್ಮದಿಂದ ಹುಟ್ಟಿ ಬಂದ ಬಳಿಕ ಭೋಗವನ್ನು ಭೋಗಿಸಲೇಬೇಕು. ಹುಟ್ಟಿಸು ಸಾಯು ಎಂಬಿ ಆದಿಶಕ್ತಿ ಆಜ್ಞೆಗಳಿಗೆ ಆ ಸೃಷ್ಟಿಯೇ ಸಿರವಾಗುತ್ತಿದೆ. ನೀವೇನು ಹೇಳಿದ್ರು ನನ್ನೆನಗೆ ತೃಪ್ತಿಯ ಕೃಪೆ ತಾಕಲಲ್ಲದು. ಆದ್ದರಿಂದ ಅತ್ತೆ, ಗಾಯಕನಿಲ್ಲದ ಮನೆಗಳು ಮೂಲಿಗುಂಪಾಗಿ ಬಿದ್ದ ತಂತಿ ಇಲ್ಲದ ತಮ್ಮೂರಿಗಂತೆ ಇನ್ನೆಷ್ಟು ದಿನಗಳವರೆಗೆ ಬಿದ್ದುಕೊಂಡಿರಲಿ ಈ ಬಾಳಿನ ಮರುಭೂಮಿಗಳು.
ಕೇಳಿದ್ರ ಅಶ್ವತ್ಥಾಮನ ಕಂಠದಿಂದ ಹೊರಗೊಮ್ಮಿದ ಪಾಂಡವ ಪೃಥ್ವಿ ಎಂಬ ಶಬ್ದಗಳನ್ನು ಹೀಗೆ ಮಾಡುವಿಯಮ್ಮ? ಎಲ್ಲಿ ಶಬ್ದಗಳು, ಎಲ್ಲಿ ಅಶ್ವತ್ಥಾಮನು? ನಿನ್ನ ಗರ್ಭ ತಪ್ಪಿಂದಕ್ಕೋ ಅಯ್ಯೋ, ಕೇಳಲಾರೆ ನಾನಿನ್ನೀ ಲೋಕದಲ್ಲಿರಲಾರೆ. ನನ್ನ ಪ್ರಾಣೇಶ್ವರನು ನಿಲ್ಲಿ ಮೋಡ ಕುದುರೆಯನ್ನೇರಿ ಓಡಿ ಹೋಗದಿರಿ ಮುಗಿಲ ಮಾರ್ಗವಾಗಿ ನಾನು ಬರುವೆ ಕರ್ಮದ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡಿಕೊಂಡು ಬರುವೆ. ನಿನ್ನಳು ನಾನಾದರಲ್ಲವೇ ಅಭಿಮಾನಿಗಳೇ, ಕಣ್ಮರಿಯಾಗಬೇಡಿ. ಬನ್ನಿ. ಅದು ಆಕಾಶದಾಚೆ ಚಂದ್ರಾಸನದಲ್ಲಿ ಅಭಿಮನ್ಯುವನ್ನು ಕುಳ್ಳರಿಸಿ ಪೂಜೆ ಕಟ್ಟುತ್ತಿರುವ ದೇವಕನ್ನಿಕೆಯರು ಭೀಮದೇವ, ನನ್ನೊಡೆಯ ಅಭಿಮನ್ಯು ಹಸಿದಿರುವನು. ಅವನಿಗೆ ಬೇಗನೆ ಅಡಿಗೆ ಮಾಡಿ ಉಣಬಡಿಸಿ. ಓ ವಾಯುಸುತ, ಓ ಅಗ್ನಿಪುತ್ರಿ, ಕೇವಲ ನಿಮ್ಮ ಪ್ರತಿಜ್ಞೆಗಳ ಪರಿಣಾಮವಾಗಿ ಹೊತ್ತಿರುವ ರಣಯಜ್ಞ ಕುಂಡದಲ್ಲಿ ಪ್ರಾಣಾಹುತಿಯನ್ನು ಹಾಕಿದ ಅಭಿಮನ್ಯುವನ ಬಲಿರಕ್ತದಲ್ಲಿ ಮುಳುಗೆದ್ದು ದುಃಖದ ಗಿಷ್ಟಿಯನ್ನು ತನ್ನ ಎದೆಯಲ್ಲಿಟ್ಟುಕೊಂಡು ಭ್ರಮೆಗೊಂಡ ಉತ್ತರೆ ತನ್ನ ಕಂಠೊಳಿಸಿದ ಬೆಸೆದ ಬಣ್ಣ ಬರಿವಳು ಪಾಂಡವರ ಬಾಳಿನ ಇತಿಹಾಸಕ್ಕೆ. ಕುರುಕ್ಷೇತ್ರ ಕಾಲವನ್ನು ಕಟ್ಟಿದರೆ ಕೇವಲ ನಮ್ಮ ಪ್ರತಿಜ್ಞೆಗಳ. ಓ ಆರ್ಯಪುತ್ರ, ಆ ಕೌರವರ ಉನ್ಮತ್ತ ಖಡ್ಗಗಳ ಠೇಂಕಾರ, ಧನಸ್ಸುಗಳ ಛೇಂಕಾರ, ಮೀರಿದವ ಮಾನವೀಯ ಮಮಕಾರ, ಅದಕ್ಕೆ ಪಾಂಡವರ ಕೊಟ್ಟ ಪ್ರತ್ಯುತ್ತರದ ಚಿತ್ರವೇ ಆ ಕುರುಕ್ಷೇತ್ರ. ಮಣ್ಣಿನ ಮಡಿದ ಮಕ್ಕಳ ಮಮಕಾರವ ಬ್ರಹ್ಮಾಂಡ ಭಾಂಡದಳು ತುಂಬಲು ಹಾಹಾಕಾರ. ಆಗ ಓಂಕಾರದಿಂದ ಚಿಮ್ಮಿ ಬಂದ ದೈವೀ ಶಕ್ತಿಯ ಬಲಗೊಂಡ ಬಲ್ಲಿದರು ಆ ಅಮಂಗಲ ಅಲೇಲಿಕ್ಕೆ ಪ್ರಾಣಿದ ಪ್ರತಿಜ್ಞೆಗಳ ಪರಿಣಾಮವಾಗಿ ಈ ವಿಪ್ಲವದ ರಕ್ತದ ಹನಿ ಹರಿದುದಕ್ಕೆ ಅವರ ದೋಷಗಳೆಲ್ಲ ವಿಶ್ವದ ದಿವ್ಯ ದೃಷ್ಟಿಯಲ್ಲಿ. ಆದರೆ ಏನಾಯ್ತು ದ್ರುಪದಜೆ? ನಮ್ಮವರ ನೆತ್ತರು ಕೈ ತೊಳೆದ ಸೇಡಿನ ಪಿಶಾಚಿ ಹುಚ್ಚತ್ತು ತಲೆಗೆದರೆ ಕುಣಿಯುತ್ತಿದೆ ಭಾರತೀಯ ರಾಜಾಂಗಣದಲ್ಲಿ ಕರಾಳ ಛಾಯೆ ಚೆಲ್ಲಿ. ಕಾಲದ ಕಲಹದಿಂದ ಕಾಲಕೂಟ ಹುಟ್ಟಿದಂತಿದೆ ಎಂದು ನಿಮಗೆಂದು ತೋರುತ್ತದೆ. ಆದರೆ ಮುಂದೆ ಒಟ್ಟಿ ಬರುವುದು ನಿಸ್ಸಂದೇಹವಾದ ಅಮರ ಶಾಂತಿಯ ಅಮೃತ. ವಿಷದಲ್ಲಿ ಅಮೃತ ಇಚ್ಛಿಸಿ ಕಾದಿರಬೇಕೆ ಕಣ್ಣೀರು ತುಂಬಿ. ಭೀಮ, ಏನಿತು ನರರ ಮಸ್ತಕಗಳೆಲ್ಲ ನೆತ್ತರದೋಳು ಮುಳುಗಿ ಮಾಯವಾಗಿವು. ನಿಲ್ಲಿಸಲಾರಿದ ಈ ನರಮೇಧ ಯಜ್ಞವನು ಕಟ್ಟ ಕಡೆಗೆ ಸತ್ತವರಿಗಾಗಿ ಹತ್ತು ಹತ್ತು ಬಾಡಿ ಬತ್ತಿದ ಮುಖಗಳನ್ನು ನೋಡಿಯಾದರೂ ತಡೆಯಲಾರಿದ ನಿಮ್ಮ ಕೊಲೆಯ ಕೈಯ. ಇದು ಇದುವೇ ಭೂತದಯ ವಾಣಿ, ಭೂತದಯ ವಾಣಿ. ನಿನ್ನ ಮಸ್ತಕದ ಜ್ಞಾನೋಪದೇಶ ಹೇಡಿಯನ್ನಾಗಿ ಮಾಡುವ ಗೊತ್ತು ತತ್ವದ ಕುರಿಯ ದಟ್ಟಿಯಲ್ಲಿ ಪುರುಷ ಸಿಂಹವನ್ನು ಮನುಷ್ಯ ಕುರಿಯನ್ನಾಗಿಸುವ ಅವನ ತತ್ವವನ್ನು ಸವಿರ ಸನ್ಯಾಸಿಯ ಜ್ಞಾನೋಪದೇಶ ಹೇಗೆ ಈ ಭಾರತದಿಗೆ ಹೋಲ್ಕರಿವ ಕಡಲ ವಾಣಿಯಲ್ಲಿ ಮನುಷ್ಯ ಕುರಿಗಳಿಗೆ ಸಿಂಹದನೆಯನ್ನು ಕೊಟ್ಟು ಅವನ ಕೋಣವನ್ನು
ನುಡಿಯೇ ಈ ಭಾರತೀಯ ನುಡಿ. ಧರ್ಮಾವತಾರ ಕೌರವರ ಕೊಟ್ಟ ಕೋಟಿಲೆಗೆ ನಾಡಿ ನನಗೆ ಬಾಡಿತು. ಕೌರವೇಶನ ಕುಟಿಲ ನೀತಿ ದೇಶದೊಳು ತಂದಿಟ್ಟಿತು ದುರ್ಗತಿ. ಸಮಸ್ತ ಮನುಷ್ಯತ್ವವನ್ನು ಮಣ್ಣುಗೂಡಿಸಿಕೊಂಡ ಮಾನವ ನಿಧಿಗಳ ಮೊಸರು ಮಾಡಿತು ಕದನ ಕುತೂಹಲದ ಕೀಳು ಬಾಳು. ಸಮಸ್ತ ಮನುಷ್ಯ ಕುಲಕ್ಕೆ ದಿಕ್ಕು ತಪ್ಪಿಸಿದ ಭೇದ ಕಲಾ ಪಂಡಿತ ಶಕುನಿಯ ಸ್ವರವನ್ನೇ ಮತಿಸಿ ಬೀರಿತು ಅಸ್ತಿನಾವತಿಯ ಮುತ್ತಜ್ಜಿಯ ಮಂತ್ರ. ಮತ್ತದಕ್ಕೆ ತಾಳ ಆಗಿತು ಕೌರವರ ಪರಿವಾರ. ದೇವತೆಗಳ ಅಮಂಗಲಕ್ಕೆ ನಡುಗಿತು ನಾಡಿನ ಕಂಪನವ ತಾಳಿ ಸಾವು ನೋವುಗಳು ಒಳೆಯಲ್ಲಿ ತೇಲಿ. ಬಂಗಾರ ಬಣ್ಣದ ಕವರವ ನಾಯಕಿ ಕರೆ ಹಾವು ಹೆಡಿ ಎತ್ತಿ ಬುದ್ಧಿಸದೆ ಮಾನವ ಕುಲವನ್ನೆಲ್ಲ ಕೊಲ್ಲಲೆನಿಸುತ್ತಿರುವಾಗ ಧೃತರಾಷ್ಟ್ರನ ಪುಣ್ಯದ ಬುದ್ಧಿ ಸವಿಯುತ್ತಿತ್ತು. ಆಗ ಹಸಿದ ಕಂಗೆಟ್ಟ ಕುಲವತಿಯರ ನಿಟ್ಟುಸಿರಿನಿಂದ ಹುಟ್ಟಿ ಹರಿದು ಬಂದದು ಈ ವಿಪ್ಲವದ ರಕ್ತನ ಧ್ವನಿ. ಇದಕ್ಕೆ ಕೇವಲ ನನ್ನ ಹಾಗೂ ಭೀಮದೇವರ ಪ್ರತಿಜ್ಞೆಗಳ ಕಾರಣೀಭೂತವಾಗಿಲ್ಲ. ಸತ್ಯ ಸತ್ಯ ದ್ರೌಪದಜ್ಜಿ, ಭೀಮ ದ್ರೌಪದಿಯರು ನಿಮಿತ್ತ ಮಾತ್ರ ಕುಟಿಲ ನೀತಿಯನ್ನು ಒಡೆದು ಸಿರಿಸುತರ ತಳಕು ಬಿಚ್ಚಿ ಕೂಳರ ಕೊಳಕು ಕೊಚ್ಚಿ ಹರಿಯುತ್ತಿದೆ ಮಹಾವಿಪ್ಲವದ ರಕ್ತರುಣಧ್ವನಿ. ಧರ್ಮಜ, ಸಿರಿಮನೆಯ ಮಾನ ಸುಟ್ಟು ಬೂದಿಯಾಗುವುದು ಸಹಜ. ಹಸಿದ ಬಡ ಹೊಟ್ಟೆಯ ಹುರಿ ಹತ್ತಲು ಮಾನಹಾನಿಗೊಳಗಾದ ಮಾನಿನಿಯರ ಕಂಪನಿಯ ಕಡಲಿನಿಂದ ಧ್ವಂಸಿದ ಬಡವಾಗ್ನಿ ಝಳವ ಜಡಿಸಿದ ಜಡಿಗೆ ಜಾಗೃತವಾಗಲೇ ಆ ಮಹಾಕಾಳಿ ಅವತಾರ. ಈ ಕಾಲರಾತ್ರಿ ಹರಿದು ಹೋಗುವ ಮುಹೂರ್ತವನ್ನು ರಣರಂಗದಲ್ಲಿ ನಿಂತು ನೋಡುತ್ತಿರುವೆ. ಮುಡಿಗೆ ಅದರ ಮುಗುಳ್ನಗೆಯ ಬೀರಿ ಅತಿ ಕೇಳಿದ್ರ ಅಶ್ವತ್ಥಾಮನ ಕಂಠದಿಂದ ಹೊರಗೆ ಹೊಂದಿದ್ದು ನಿಪ್ಪಾಂಡವ ಪೃಥ್ವಿ ಎಂಬ ಶಬ್ದ. ನಿಪ್ಪಾಂಡವ ಪುತ್ರಿ ತಲೆಗೇರಿನ ಸೋಕನ ವೇಷದಲ್ಲಿ ನಿಪ್ಪಾಂಡವ ಪುತ್ರಿ ಎಂದು ಬಲಪಡಿಸುವ ಆ ಬಳಿಯ ಮಿದುಳು ಮಲ್ಲನಾದ ಅಶ್ವತ್ಥಾಮನ ಕರುವನ್ನು ಕರಗಿಸಿಬಿಡುವೆ. ತಡೇ ಭೀಮ, ಅಶ್ವತ್ಥ ಶಿವನವತಾರದಲ್ಲಿ ಜನಿಸಿದನು. ಭೀಮ, ಅಶ್ವತ್ಥಾಮನವ ಶಿವನವತಾರದಲ್ಲಿ ಜನಿಸಿದನು. ಓ ದಂಡಧರನಿಗೂ ಮಿಗಿಲ ಸೂರನವನ್ನು ರಣಕಲಾ ದುರೀನ ಭೀಕರ ಭೀಮತ್ಸು ಭಯಂಕರನೋ ಅಜಯ ಮರ ಅಜಯ ಮರ ಭಯಂಕರನೋ ರಣಕಲಾ ದುರೀನ ಭೀಕರ ಭೀಮತ್ಸು ಭಯಂಕರನೋ. ಭೀಮ, ಬರೀ ಮಿದುಳು ಮಲ್ಲನೆಂಬುವುದೊಂದೇ ಅಲ್ಲ,
ಕದನ ಕಲೆಯಬಲ್ಲ ಅಶ್ವತ್ಥಾಮ ಅಪ್ರತಿಮಮಲ್ಲ. ಈ ಲೋಕಕ್ಕೆಲ್ಲ ಸಮಯವಿನ್ನು ಉಂಟು. ಅವಸರ ಬೇಡ ಭೀಮ, ಅವಸರ ಬೇಡ. ಕೃಷ್ಣದೇವ ಹಾಗೂ ರಾತ್ರಿ ಈ ನನ್ನ ಗಂಡನ ಎದೆಯಿಂದುಂಟಾದ ರಕ್ತ ಜಲಪಾತ ನೆಲ ಬೀಳು ಎತ್ತಿ ಕುಂಟದ ನಾಥ ನನ್ನ ಕಣ್ಣುಗಳು ಪರಮಾತ್ಮ, ಎಂತಾದರೂ ಆಗಲಿ ಉತ್ತರಿಗೆ ಶಾಂತಿಯ ಕೃಪೆ ಸಿಕ್ಕಲಿ. ಓ ಉತ್ತರಿ, ಶಾಂತಿ ಶಾಂತಿ. ಇದೇ ಉತ್ತರಿ, ಆತ್ಮವು ಅಮರವೆಂದು ಜನ್ಮವು ಬರುವುದೆಂದು ಈ ದೇಹ ನೈಶ್ವರ್ಯವೆಂದು ಈ ಭಾರತಿಗೆ ಮಂಗಳವೆಂದು ಹಾಡುತ್ತಿರು ಈ ಹಾಡನ್ನು. ಹಾಡುತ್ತಿರೋ ಗುಣಗಾನಗರತಿಯ, ಹಾಡುತ್ತಿರೋ ಗುಣಗಾನಗರತಿಯ. ಆಗದಿರು ನೀ ವ್ಯಸನದ ಹುಸಿಯ, ಆಗದಿರು ನೀ ವ್ಯಸನದ ಹುಸಿಯ. ಹಾಡುತ್ತಿರೋ ಗುಣಗಾನಗರತಿಯ, ಹಾಡುತ್ತಿರೋ ಗುಣಗಾನಗರತಿಯ. ಪತಿಯ ಧ್ಯಾನವ ಮಾಡು ನಿರಂತರ, ಪತಿಯ ಧ್ಯಾನವ ಮಾಡು ನಿರಂತರ. ನಿಜ ಸುತ ದೊರೆಯುವುದು ಜಗದೊಳು ನಿನಗೆ, ನಿಜ ಸುತ ದೊರೆಯುವುದು ಜಗದೊಳು ನಿನಗೆ. ಹಾಡುತ್ತಿರೋ ಗುಣಗಾನಗರತಿಯ, ಹಾಡುತ್ತಿರೋ ಗುಣಗಾನಗರತಿಯ. ಹಾಕದಿರು ನೀ ವ್ಯಸನದ ಹುಸಿಯ, ಹಾಕದಿರು ನೀ ವ್ಯಸನದ ಹುಸಿಯ. ಹಾಡುತ್ತಿರೋ ಗುಣಗಾನಗರತಿಯ, ಹಾಡುತ್ತಿರೋ ಗುಣಗಾನಗರತಿಯ. ಪತಿಯ ಧ್ಯಾನವ ಪತಿಯ ಧ್ಯಾನವ, ಪತಿಯ ಧ್ಯಾನವ ಮಾಡು ನಿರಂತರ, ಪತಿಯ ಧ್ಯಾನವ ಮಾಡು ನಿರಂತರ. ನಿಜ ಸುತ ದೊರೆಯುವುದು ಜಗದೊಳು ನಿನಗೆ, ನಿಜ ಸುತ ದೊರೆಯುವುದು ಜಗದೊಳು ನಿನಗೆ. ಹಾಡುತ್ತಿರೋ ಗುಣಗಾನಗರತಿಯ, ಹಾಡುತ್ತಿರೋ ಗುಣಗಾನಗರತಿಯ. ಹಾಡುತ್ತಿರೋ ಗುಣ, ಹಾಡುತ್ತಿರೋ ಗುಣ, ಹಾಡುತ್ತಿರೋ ಗುಣ ಗಾನಗರತಿಯ. ಏಳೇಳು ಜನ್ಮಕ್ಕೂ ಬೇಡ, ಏಳೇಳು ಜನ್ಮಕ್ಕೂ ಬೇಡ ಈ ಘೋರ ವೃತ್ತದ ಸೂತೆ. ಗದ್ದೆಯಿಲ್ಲದ ಗೋಳಾಟ ಪಟ್ಟೆಯ ಪದ, ಗೋಳಾಟ ಪಟ್ಟೆಯ ಪದ. ರಾಜರಾಜರ ವಿದ್ಯಾದಲ್ಲಿ, ರಾಜರಾಜರ ವಿದ್ಯಾದಲ್ಲಿ ಬಡವಣ್ಣನ ಸಂಹಾರ. ಏಳೇಳು ಜನ್ಮ
ಜನ್ಮ ದೇವ ನನ್ನ ನೇತಕ್ಕೆ ಗಂಡಸನ್ನಾಗಿ ಉಳಿಸಿದೆಯಪ್ಪ. ಸೀರೆ ಏನಯ್ಯವ್ವ, ಸೀರೆಗರ ಏನು ಸುಖೈತೆ ನಮ್ಮವ್ವ. ಸೀರಿ 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 ದೇವ ನನ್ನ ನೇತಕ್ಕೆ ಗಂಡಸನ್ನಾಗಿ ಉಳಿಸಿದೆಯಪ್ಪ. ಮುಗುದಾನ ಹಿಡಿದು ಮೂರಲ ಓರಿನ ಜಗ್ಗುವಂತೆ ಕೀಳುವುದು ಜಗ್ಗುತ್ತಿರುವಲ್ಲವೇ, ನಾನೇನು ನಿನ್ನ ಪಾಲಿಗೆ ಬುಡುದೋರಿಯಾದನೇನೆ. ಬಿಡೆ ಬಿಡೆ ಕೀಳು ಕಿತ್ತಿದ್ದೆನ್ನುವಂತೆ ನೋವಾಗ್ತಾ ಇದೆ. ಇದು ನಿನ್ನ ಕಿವಿ ಎಲ್ಲಮ್ಮ, ಸ್ವಂತ ನನ್ನ ಕಿವಿಯೇ. ಎಷ್ಟೊಂದು ಅಬ್ಬರಿಗೇರಿತನ ಅಲ್ಲ. ಕಾಳಿಗೆ ಕಂಜಿ ಕಾಮಿನ ವೇಷ ತೊಟ್ಟು ಮನೆಯಲ್ಲಿ ಕಾಲ ಕಳಬೇಕೆಂದು ಮಾಡಿರುವುರೇನೋ. ಯಾರಾದ್ರೂ ನೋಡಿದರೆ ನಿಮ್ಮ ಮುಖದ ಮೇಲೆ ಚೀ ಹಾಕಿ ಚಿತ್ತಾರ ಬರೆದಾರ ಚಿತ್ತಾರ. ನೋಡಿದವರ ಕಣ್ಣಿಗೆ ಕಾಣಿಸಿದರಲ್ಲವೇ ನಾನು ಗಂಡಸನೆಂದು. ಇದೋ ನೋಡಿ, ಅರಮನೆಯ ದಾಸಿಯಾದ ನನ್ನನ್ನು ಶಕುನಿ ಮಾವನವರು ತಮ್ಮ ಗುಪ್ತ ಗೂಢಾಚರಣೆ ಗುಂಪಿನಲ್ಲಿ ಸೇರಿಸಿಕೊಂಡಿರುವರು. ಹಾಗಾದರೆ ನನ್ನ ಸಾವನ್ನು ಕೈ ಹಿಡಿದು ಕರೆದುಕೊಂಡು ಬಂದಂತಾಯ್ತು. ಅಯ್ಯೋ ಮಗಂಜಿ, ನಿನ್ನ ಗಂಡ ಗೋರಿಗಿಲ್ಲ ಏನ್ರಿ ಅದು? ಸಮಾಧಾನದಿಂದ ಮಾತನಾಡಿ. ಹೇಗೆ ಸಮಾಧಾನದಿಂದ ಮಾತಾಡು, ಹೇಗೆ ಸಮಾಧಾನದಿಂದ ಮಾತಾಡು. ಮಾತು ಸೋತು ಹೋಯಿತು ಗೂಢಾಚಾರಣಿಯಾದ ನಿಮ್ಮ ದಶೆಯಿಂದ. ಗೂಢಾಚಾರರು ಏನಾದರೂ ರೂಪದಿಂದ ಖಂಡಿತವಾಗಿಯೂ ನಮ್ಮ ಮನೆಗೆ ಬಂದೇ ಬರುವರು. ಆಗ ಗೂಢಚಾರರ ಕಣ್ಣಿಗೆ ಬಿದ್ದರೇನಾಗುವುದು? ಆವಾಗಲೇ ನೀವೇ ಜಂಬ ಕೊಚ್ಚಿಕೊಂಡು ಹೇಳುತ್ತಿಲ್ಲವೇ, ಸಣ್ಣ ಗಂಡಸಿನ ಬಾಯಿ ಬಿಡುವಂತೆ ಬಡಿವಾರ ಬಡ್ದಿದ್ರಲ್ಲ. ಅಬ್ಬ ಮಾತಿನ ಹೋಗಲ್ ಬಿಡೇರಗಳೇ. ಎಲೆ ಮದಂಸಿ, ಇನ್ನೂ ಶಕುನಿ ಮಾವನವರ ಗೂಢಚಾರಕ್ಕೆ ಬೇಕಾದ ಸಮಯದಲ್ಲಿ ಹೋಗಬಹುದಲ್ಲವೇ? ಏನೀಗ? ಕಾಲು ತೊಡಕಾದಿತು ನಲ್ಲೇ ಶಕುನಿ ಮಾವನ ಸಲ್ಲೆ. ಗೊತ್ತಿರಲಿ ಗುಣವಂತಿ, ಮುದುಕನಾದರೂ ಶಕುನಿ ಮಾವನ ಮಂದತನ ಇನ್ನೂ ಹೊಳೆದಿಲ್ಲ. ಸೀರೆಯ ನೀರಿಗೆಗಳನ್ನು ಒದೆಯುತ್ತ ಅಂತ ನಡೆಯುವ ಈ ನಿನ್ನ ಸೀರೆ ಸಿಕ್ಕಿ ಬಿದ್ದಿತ್ತು ಮಾವನ ಮಾತಿನ ಮುಳ್ಳಿನ ಕಂಟೆಗೆ. ನೀ ನೆನಪಾಗತ್ತೋಗ್ಲಿ ಆತನ ತಂಟೆ ಕಂದಿ ನಾನು. ಹೇಸಿ ಗಂಡಸಿನ ಗಂಟನ ನರಕದ ನಾಯಿತನ. ಹೇಡಿಗೆ ಹೆಂಡತಿ ಆಗ್ಬಾರ್ದು, ಕೊಜ್ಜೇರ ಗೆಳತಿ ಆಗ್ಬಾರ್ದು. ಇದು ನೋಡಿ, ನಾನೀಗ ಶಕುನಿ ಮಾವನವರ ಗುಡಾರಕ್ಕೆ ಹೋಗಿ ಬರುವೆ. ಮಾವನವರು ಒಂದು ವೇಳೆ ನಿನ್ನ ಗಂಡನೆಲ್ಲ ಕೇಳಿದರೆ ತಕ್ಕನೆ ಹೇಳ್ಬಿಡು, ಸತ್ಯನೆಂದು ಕೊಟ್ಟಿ ಕಾಲು ಬಿಡುತ್ತ. ಹೆಂಗೆ ನೀನು ಹೇಗೆ ಬೇಕಂದು ಆ ಗೂಢಚಾರ ನಿನ್ನ ಕೆಲಸ. ಮೀಸೆ ಹೊತ್ತ ಗಂಡಸು ಸೀರೆಯನ್ನುಟ್ಟುಕೊಂಡು ಅಡಿಗೆ ಮನೆ ಮೂಡಾಗಿ ಕುಳಿತು ಬಿಟ್ಟರು ಹೊಟ್ಟೆ ಸಾಗುವುದು ಬೇಡವೇ? 15 ದಿನಗಳಿಂದ ಹೆಣ್ಣುಡುಗಿಯಲ್ಲಿ ಕಾಲ ಕಳೆತಿರುವ ನಿಮ್ಮೊಬ್ಬರ ದುಡಿಮೆಯಿಂದ ತುತ್ತಿನ ಚೀಲೆ ಹಾಗೆ ತುಂಬ್ಯಾವು. ಆದ್ದರಿಂದ ಹೆಚ್ಚಿನ ಸಂಬಳ ಸಿಗಬಹುದೆಂದು ಗುಪ್ತ ಗೂಢಾಚಾರಣೆ ಗುಂಪಿನಲ್ಲಿ ಸೇರಿದೆ. ಅಲ್ಲೇ ಪಡ್ಲಿಗೆ ಹೊತ್ತು ಎಲ್ಲಮ್ಮ ದೇವಿ 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 ಎಲ್ಲಮ್ಮ ದೇವಿ ಸರಿಯಮ್ಮ ದೇವಿ ಎಲ್ಲಿ ಕಾಣ
ಸಾಕಾಗ್ತಿತ್ತಪ್ಪ ನಮ್ಮಿಬ್ರು ಒಟ್ಟಿಗೆ ಸಾಕಷ್ಟು ಹಾಲು ಕಡಿ ಸಿಗುತ್ತಿತ್ತು. 15 ದಿನ ಕಳೆದಿರಬಹುದು. ತಿನ್ನೋ ದಿನ ಕೇವಲ ದಿನ 3 ಉರುಳಿದರೆ ಸಾಕಂತೀನಿ. ಹೌದಾ? ಏನಾಗುತ್ತದೆ? ಯುದ್ಧ ಮುಗಿಯುವುದೆಂದು ಅರಮನೆ ಜೋಡಿಸಲು ಭವಿಷ್ಯವಾಣಿ ನುಡಿದಿರುವರಮ್ಮ. ಹೌದೇನಪ್ಪ? ಹಾಗಾದ್ರೆ ಸಂಜಯ್ ಭಟ್ರು ಜಯ ಯಾರ ಕಡೆಗೆ ಸಿಕ್ಕುತ್ತದೆಂದು ಹೇಳಿದರು? ಆ ಸಂಜಯ್ ಭಟ್ಟರು ಪಾಂಡವರಿಗೆ ಜಯ ಸಿಗುವುದೆಂದು ಹೇಳಿದರು. ಲೇ ಮದಂಶಿ, ಆ ಯುದ್ಧ ನಡೆದ ಮಾತ್ರವೇ ಆಗಿದೆಯಂತೆ. ಪಶ್ಚಿಮಾವತಿ ಕಡೆಗೆ ನಿಂತವ್ರಿಗೆ ಸೋಲು, ಈ ಕಡೆಗೆ ನಿಂತವ್ರು ಗೆಲುವಂತ ಗೆಲುವು ಆ ನೆಲದ ಹೊಟ್ಟೆಯಲ್ಲಿ ಬ್ರಹ್ಮ ಕಪಾಲವಿದೆಯಂತಪ್ಪ. ಆ ನೆಲದ ಹೊಟ್ಟೆಯಲ್ಲಿ ಬ್ರಹ್ಮ ಕಪಾಲವಿದೆ. ಮರೆಯ ಇರೋದೇನು ಮಾಡಿತ್ತು? ಈಗ ನಮ್ಮ ಜನ ನಿಂತಿದ್ದಲ್ಲ ಈ ಬ್ರಹ್ಮ ಕಪಾಲ ಮನೆಯಲ್ಲ. ಮಾಡಿ ಮಾಡಿ ಗುಪ್ತಗೂಢಚಾರನಾಗಿ ತಂದೆ ನನ್ನಲ್ಲಿ ಕಟ್ಟಲಿಕ್ಕೆ ಗಾಳ ಗಾಳ ಇಲ್ಲಂತ ನಿಮ್ಮ ಅಕ್ಕಸ ನನ್ನ ಜೀವ ಕಾಲ ಕುಂತಿದ್ದಲ್ಲ ಕಕ್ಕಸ. ಇದ್ದಕ್ಕೆ ನನ್ನನ್ನು ಹೊತ್ತುಕೊಂಡು ಅಂತ ಹೋಗುವರು. ನಾನು ಗಳಗೆಯಲ್ಲಿ ಅಡಗಿಕೊಂಡು ಮನೆಯಲ್ಲಿ ಪರಮಾಣ ಮಾಡಿಕೊಂಡು ಇದ್ದಕ್ಕೆ ಹೋದ ಗಂಡನ ಹೆಂಡತಿಯಂತೆ ನಗುಮೋರೆ ಆದ್ರೆ ನಾನು ಹಲಮೂರೆ ಎಂತ ಮಾಡಲಿ? ಏನು ನನಗೆ ಗಣ್ಣಿನ ಬಿಗಿ ಬಂದು ಮಾಡಿ ತೇಲು ಗಣ್ಣಿನ ಕಳೆ ತಂದುಕೊಳ್ಳೆ. ನನಗೆ ಗಣ್ಣಿನ ಬಗ್ಗೆ ನೋಡಿ ನಿನ್ನದು ಬಿಗಿ ಬಂದಿಲ್ಲದ ಮನಸ್ಸೆ ಎಂದು ತಿಳಿದು ಆ ಬಂದು ನನ್ನ ಮಗ ಹೊಲಕ ನನ್ನ ಮಗ ತಿರುಗೋಕಿ ನನ್ನ ಮಗ ಅನ್ಕ ಮಗ ಅಂತಹ ಮಗ ಇಂಥ ಮಗ ನಿನ್ನ ಮೇಲೆ ಮನುಷ್ಯಟ್ಟನು ಬಲು ಜೋಕಿ ಯಾರು ಇವರಮ್ಮ? ಯಾಕಪ್ಪ? ಏನಮ್ಮ ಈ ಮನೆ ಒಳಗಿನಿಂದ ಗಂಡಿಸಿನ ದನಿ ಕೇಳಿ ಬಂದಿತ್ತಲ್ಲಮ್ಮ? ಅಯ್ಯೋ ಮಹಾರಾಯ, ಅಯ್ಯೋ ಮಹಾರಾಯ, ಈ ಮನೆಗಿರುವವನು ಒಬ್ಬನೇ ಒಬ್ಬ ಗಂಡೀಸು. ಒಬ್ಬನೇ ಒಬ್ಬ ಗಂಡೀಸು. ಅವನನ್ನು ಮದುವೆ ಮಾಡಿಕೊಂಡು ಬಂದು 3 ತಿಂಗಳುಗಳಾಗಲ್ಲ ಯುದ್ಧ ಪ್ರಾರಂಭವಾಯಿತು. 15 ದಿನಗಳ ಹಿಂದೆ ಸಾಮ್ರಾಟ ಸೈನ್ಯಕ್ಕೆ ಭರ್ತಿಯಾಗಿ ಹೋದ ನನಗ ಅಂತ ನನಗಾಗಿ ಚಿಕ್ಕಿ ಸೀರೆ ತರ್ತೀನಂತ ಹೇಳಿ ಹೋದೆ ಅಲ್ಲೋ. ಚಿಕ್ಕಿ ಸೀರೆ ತಂದು ಕೊಟ್ಟ ಗಂಡ ಬಂದಿಲ್ಲ, ನಾನು ಯಾಕೆ ತಂದು ಕೊಡಬಾರದು? ಸಾಕು ಮಾಡಿಲ್ಲ ಅಭಿನಯ. ನಿಮ್ಮಂತ ಅಭಿನಯ ಮಾಡುವವರ ಮನೆ ಮುಂದೆ ದಿನ ಬೆಳಗಾದರೂ ಅಡ್ಡಾಡುತ್ತೇನೆ. ಅಂಥದ್ರಲ್ಲಿ ನಿನ್ನ ಅಭಿನಯ ನನಗೆ ಗೊತ್ತಾಗುವುದಿಲ್ಲವೇ? ಗಂಟಲು ಬಿಗಿಡುವ 108 ಮಾತನಾಡುವ ನಿಮ್ಮಂತ ಹೆಣ್ಣಿನ ಲಂಪಟತನಗಳನ್ನು ಬಲ್ಲೆ. ಒಳಗೆ ಯಾರು ಕೆಮ್ಮುತ್ತಿರುವರು ಅವರ ಗಂಟ್ಲು ಕೆಲಸ ನೀನ ಕೆಮ್ಮು ನೋಡಿಕೊಂಡು ಬರುತ್ತೇನೆ. ಬೇಡವೆನ್ನುವರು ಯಾರು? ಆಹಾ, ನೀನು ಬೇಡ ಎಂದು ನನ್ನ ಕಾಲಿಡಿದು ಬೇಡಿಕೊಂಡರು ಬಿಡುವನಲ್ಲ ಈ ಬದ್ಧೂರ್.
ಹೋದ್ನನಿ ಅಲಗ ನನ್ನ ಮಗ ಇಲ್ಲ ರೀ, ಒಳಗಡೆ ಹೋಗಿದ್ದಾನೆ. ಸತ್ತಪ್ಪ ಪುಳ್ಳಿಲ್ಲ ಇವಳಾರಮ್ಮ. ಇವಳು ನನ್ನ ಗೆಳತಿ. ಬೇಕಾದ್ರೆ ಆಕಿ ನೋಡಿ ಅಳಿತಿ ಆಗ್ತೀನಿ ಆಗಾಕ ಬಂದಿನಿ ಬಿಟ್ಟು ಹೋಗಿನ ನಮ್ಮ ಮನೆಯಲ್ಲಿ ಇನ್ಯಾರು ಇಲ್ಲವೆಂದು ಹೇಳಿದ್ದಲ್ಲಮ್ಮ. ಹೇಳಿದ್ದೆ, ಆದ್ರೆ ಹಿತ್ತಲಿನ ಬಾಗಿಲಿನಿಂದ ಬಂದಿರಬಹುದು. ಹಿತ್ತಲ ಬಾಗಿಲಿಂದ ಕಾಲಿಡೋಸಲ್ಲಿ ಕೇಳಿ ಬಂದಿತ್ತು ಇವರ ಸೊಲ್ಲು. ಅದಕ್ಕಾಗಿ ಅಡಿಗೆ ಮನೆ ಗಳಗಿ ಒಳಗೆ ಅಡಗಿ ಕುಳಿತಿರುವೆ ಅಲ್ಲವೇ? ಕಾಳಗಧರ ರಂಗದಲ್ಲಿ ಕಣ್ಣು ಮರೆಯಾದರಂತೆ ನನ್ನ ಗಂಡ. ಅಯ್ಯೋ ನಿನಗೆ ನನಗೆ ಹೊಗೆ ಮಿಂಚು ನೀರಳ ಗಣ್ಣಿನ ಎಣ್ಣೆ ಇದು ಯಾಕ ನಮ್ಮ ಬುಧವ್ರಿ ಕಂಡಂಗ ಬರೀ ಬೆಳಗ ಕಾಣುತ್ತಪ್ಪ. ಅರುಣಾಕ್ಷಿ, ನಿನ್ನ ಗುಲಾಬಿ ಬಣ್ಣದ ಗಲ್ಲದ ಮೇಲೆ ನನ್ನ ದಂತ ಮುದ್ರಿಕೆಯ ಗೂಳಿ ಮೊದಲಿಗೆ ಬಿದ್ದಿತ್ತಲ್ಲ, ಒಗಟು ಒಡೆದೇನಲ್ಲ. ಅಂತೆ ಅಂತೆ ಕೈ ಮುಗಿದು ಹೇಳುವನಲ್ಲ ನಾನು ಇವಳ ಗಂಡ ಎಂದು. ಗಂಡ ಗಂಡ ಸಲ್ಲ ನಾನು ಗಂಡಸನೇ, ಆದರೆ ವಿದ್ಯಕ್ಕೆ ಮಾತ್ರ ಪುನಃ ಸ್ತ್ರೀಲಿಂಗ. ಹೇ ಮರಯ, ನಿಮ್ಮ ಕೈಗಾದ್ರೂ ಮುಗಿದ್ನಿ, ಕಾಲಿಗಾದ್ರೂ ಬಿಡ್ನಿ, ನನ್ನ ನನ್ನ ಕಾಳಗಕ್ಕೆ ಮಾತ್ರ ಕರೆದುಕೊಂಡು ಹೋಗಬೇಡಿ. ಬಾಯಿ ಮುಚ್ಚು ಕೋತಿ, ಹೇಳು ನಿನ್ನ ಹೆಸರು. ನಮ್ಮ ಬೋನ ಬೀಜದೋರಿ ಎಂತ ಬಿಟ್ಟು ನಿಮ್ಮ ಬೀದಳವರು ಬೀಜೋರಿ ಹೆಸದವ ನನ್ನ ಹೇಳು ಮಗನ ನಿನ್ನ ಹೆಸರೇನು? ಹೆಸರು ಕೇಳಿದ್ರೆ ಈ ನಮ್ಮನೆ ಬೀಳ್ತೀರ, ಇನ್ನು ಹಿಡ್ಕೊಂಡು ಹೋದ್ರೆ ಯಾ ನಮ್ಮನೆ ಬೀಳ್ತೀರ. ಅವ ಬಿದ್ರು ನಮಗಾವ ಇದು ಬೀಸದವರಲ್ಲ, ಗಿಡ್ಡು. ಏನಾರು ತಿಳ್ಕೊಂತ ಸುಮ್ಮನೆ ಹಿರಿ ಹೇಳು. ಹೇಳಕಬೇಕನ್ನಪ್ಪ ನೀ ಹೇಳಿದ್ರೆ ಬಿಟ್ಟು ಹೋಗವಲ್ಲ ನಾನು. ಬಿಡಕ ಗೊತ್ತಿಲ್ಲ, ಯಾಕೆ ಗೊತ್ತೈತೆ ನನಗೆ. ಅಲ್ಲ, ನನ್ನ ಹೆಸರು ಬರ್ಕ, ಆಮೇಲೆ ಹೊರಗ ಬರ್ಕ ಹಿಂದೆ ಮಾತಾಡಿಗೆ ನೋಡಿಲ್ಲ. ಇಲ್ಲ ಮರೆ ಬರ್ಕರ ನೆಟ್ಟಗ ಮಾತಾಡು. ನನ್ನ ಹೆಸರು ನವಲೀಪಕ್ಕ. ನವಲೀಪಕ್ಕ. ಅಪ್ಪನ ಹೆಸರು? ಅಪ್ಪನ ಹೆಸರು ವನ್ನಿ ಕುಕ್ಕ. ಅಡ್ಡ ಹೆಸರು? ಸಕ್ಕರೆ ಮುಕ್ಕ. ಇವರು ಕುಕ್ಕ ಮುಕ್ಕ ಬರೀ ಸುಮ್ಮನೆ ಬರ್ಕದ ನಿನ್ನದು ಯಾವ ಕುಲ? ನಮ್ಮದು ತಲೆ ಬೆರೆತಿ ಎತ್ತಲ. ಇಂಥ ಕುಲ ಎಲ್ಲಿ ಹೆಸರು ಕೇಳಿಲ್ಲಲ್ವ ಮರ. ನಾನು ಎಷ್ಟೋ ಕೊಂದ ಮಂದಿ ಸಾಮ್ರಾಟ್ ಸೈನ್ಯಕ್ಕೆ ಭರ್ತಿ ಮಾಡೀನಿ. ಅಂತವ್ರು ಬಂದಿಲ್ಲ, ಅಂತವ್ರು ಬಂದಿಲ್ಲ. ಏನೋ ಈಗ ಹೇಳಿದರೆ ಹಲೋ ಬೇಷ್ ಮಾತಾಡೋ ಮಾವ, ನೀನ್ ಹೆಂಗ ಮಾತಾಡ್ಬೇಡ. ಒಗಟು ಹಾಕಿ ನನ್ನ ಹೆಸರು ಹೇಳಿದೆ, ನನ್ನ ಹೆಂಡತಿ ಹೆಸರು ನೀವು ಹೇಳ್ಬೇಕು. ನನಗೆ ನಾಚಿ ಯಾವ ಕುಲ? ಕಲಬೆರಕೆ ಕುಲ ಅಂದೆ. ಹಂಗಂದ್ರೆ ಹೌವ ಒಂದು ಕುಲದವಳು, ಅಪ್ಪ ಮತ್ತೊಂದು ಕುಲದವ. ಆದ್ದರಿಂದ ನಮ್ದು ಕಲಬೆರಕೆಯ ಕುಲ.
ಅಂದ್ರ ನೀನೊಬ್ಬನ ಹಿಂಗು ಅಥವಾ ಇಡೀ ನಿಮ್ಮ ವಂಶನ ಹಿಂಗು? ಮಗನೇ ನಂದು ಆಟ ಬರ್ಕೊರೋ ನಮ್ಮ ವಂಶಕ್ಕೆ ಯಾಕೆ ಬರ್ತೆ ಹಲ್ಕ ನನ್ನ ಮಗ ಅದಕ್ಕ ಇವ್ರು ನಮ್ಮ ಗುಣ ಕಲಿಸ್ಕೊಂಡು ಹೊಲ ಮಾಡ್ಯಾಳ. ಇಲ್ಲ ನಿನ್ನ ಹೆಂಡತಿ ಹೆಸರೇನು? ಅಲ್ಲೇರಿ ಹೇಳ್ರಿ. ಇಲ್ಲ ಹೇಳು. ನಾಚಕ್ ಬರ್ತ ಬಿಡಿಯಪ್ಪ. ನಿನ್ನ ಮುಗದಾಣ ತೆಳ್ಳಗದಾಳ ಹೇಗೆ ಹರಗಿಣಿ ಬೆಳ್ಳಗದಾಳ. ಹಾಡಿನಲ್ಲಿ ಬೋಲು ಸರಿಸಿ ಮಾತಿನಲ್ಲಿ ಬೋಲು ಹರಸಿ ಹೂವಿನ ತೋಟದಲ್ಲಿ ನಿಂತುಕೊಂಡು ನಾನು ಬರುವ ದಾರಿಯನ್ನು ನೋಡಿ ಕಿಣಿಕಿ ಕಿಣಿಕಿ ಹಾಕತಾಳ ನನ್ನ ರೂಪವಂತಿ ಮದಂಸಿ. ಅವಳದು ಯಾವ ಕುಲ? ಅವಳ ದಸ ಕೊಲಬೆರಕೆ ಕುಲ ಕಲಬೆರಕೆ ಕುಲ ಅಂತಕ್ಕಂತ ಕೂಡರೆ ಮದುವೆ ಗಂಟು ಬರುತ್ತೆ. ಆದ್ದರಿಂದ ಮದಂಸಿ ಎಂಬುವಳು ಅರಮನೆಯ ದಾಸಿ ಒಬ್ಬಳು ಇರುವಳಲ್ಲ? ಇರುವಳು ಅವಳೇ ಇವಳು ಅವಳು. ಏನಮ್ಮ ಅರಮನೆಯ ದಾಸಿಯಾದ ನೀನು ನಿನ್ನ ಗಂಡನನ್ನು ಮನೆಯಲ್ಲಿ ಗುಪ್ತವಾಗಿ ಇರಿಸಬಹುದೇನು? ನಾನೇನ್ರಿ ಮಾಡ್ಲಿ? ಇಂಥ ಹೇಳಿ ಗಂಡನನ್ನಾಗಿ ಪಡೆಯೋದು ನನ್ನ ಹಣೆ ಬರದಲ್ಲಿತ್ತು. ನಾನೇನ್ ಮಾಡ್ಲಿ ನೀವೇ ಹೇಳಿ. ಹಾಗಾದರೆ ಇವನನ್ನು ಸಾಮ್ರಾಟ ಸೈನ್ಯಕ್ಕೆ ಭರ್ತಿ ಮಾಡಿಕೊಳ್ಳಲು ನಿನ್ನದಾವುದು ಆತಂಕವಿಲ್ಲವೇನು? ಓಹೋ, ನನ್ನದಾವ ಆತಂಕವೂ ಇಲ್ಲ. ಮೊದಲು ಎಳೆದುಕೊಂಡು ಹೋಗಿ ಅವರನ್ನ. ಆಯ್ತಪ್ಪ ನೋಡಿ ಪಕ್ಕ ತುಂಬಿದವು ನನಗೆ 100 ವರ್ಷಗಳು. ಅಯ್ಯೋ ಕೈಲಾಸವಾಸಿಯಾದ ಎನ್ನಪ್ಪ ಒಂದು ಕಕ್ಕನೆ ನಮ್ಮ ವಂಶವೃಕ್ಷವು ಸಿಡಿದಾಯ್ದು ನಿಂತಿದೆ. ಅಯ್ಯೋ ಪಾಪ ಮಗನಾದ ನೌಲಿ ಬೆಕ್ಕಲ ರೂಪದಲ್ಲಿ. ನಡೆ ಶಕುನಿ ಮಹಾರಾಜರ ಕಡೆಗೆ